ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR ಮತ್ತು PSTR ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೊರಡಿಸಲಾದಂತಹ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಿಮಗೆ ಏನೆಲ್ಲ ಬದಲಾವಣೆಗಳಾಗಿದೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುತ್ತೆ. ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೆನ್ನೆನೇ ಅಪ್ಡೇಟ್ ಮಾಡಿದ್ದೀವಿ ಅದನ್ನು. ಆದರೂ ಕೂಡ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರಿ ಇದರ ಕುರಿತಾಗಿ ಒಂದು ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಜೊತೆಗೆ ಒಂದು ಉದಾಹರಣೆ ಮೂಲಕ ನಮ್ಮ ಪರ್ಸೆಂಟೇಜನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಇಲ್ಲಿ ನೋಡಿ, ಬದಲಾದ ಮಾನದಂಡಗಳು ಒಂದು ನೋಟ. 2026ರ ಹೊಸ ನೇಮಕಾತಿ ನಿಯಮಗಳ ಪ್ರಕಾರ ಶಿಕ್ಷಕರ ಆಯ್ಕೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಈ ಕೆಳಗಿನ 4 ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. ಸೊ ಯಾವ 4 ಮಾನದಂಡಗಳು ಅಂತ ಅಂದರೆ, ಇಲ್ಲಿ ನೋಡಿ, ಈಗ ನಮಗೆ CET ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಅಂತ ಅಂದರೆ, CET ಒಟ್ಟು 70%, ಅನಂತರ TET 20%, ಪದವಿಯಲ್ಲಿ 8%, ಅನಂತರ B.Ed 2%. ಇದು GPSTR ಆಗೋರಿಗೆ. ಇನ್ನು PSTR ಆಗೋರಿಗಾದರೆ CET ಮತ್ತು TET ಸೇಮ್ ಇರುತ್ತೆ. ಇಲ್ಲೇನು PUC ಆ್ಯಡ್ ಆಗುತ್ತೆ ಇಲ್ಲಿ. ಓಕೆ, ಸೊ PUCಯಲ್ಲಿ 8%, ಅನಂತರ D.Ed ಅಲ್ಲಿ 2% ಆಗುತ್ತೆ ಇದು. ಓಕೆ, ಇದಿಷ್ಟೇ ಬದಲಾವಣೆ ಆಗೋದು PSTR ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ. ಈಗ ಇದು ಮುಂಚೆ ಹೇಗಿತ್ತು ಅಂದರೆ, CET ನಮಗೆ 50% ತೊಗೊಳ್ತಾ ಇದ್ರು, TETಯಲ್ಲಿ ಏನೂ ಚೇಂಜಸ್ ಇಲ್ಲ, 20%. ಅನಂತರ ಡಿಗ್ರಿಯಲ್ಲಿ ಮುಂಚೆ ಎಷ್ಟಿತ್ತು, 20% ಇತ್ತು, ಅನಂತರ B.Ed 10%. ಸೊ ಇಲ್ಲಿ ಬದಲಾವಣೆ ಮಾಡಿರೋದ್ರಿಂದ ಈಗ ಯಾರು CETಗೆ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಅಭ್ಯಾಸ ಮಾಡ್ತಾರೋ ಅಂಥವರಿಗೆ ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಪಾಯಿಂಟ್ಸ್ ಡಿಜಿಟ್ಸಲ್ಲಿ ನಮಗೇನಾಗುತ್ತೆ, ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ನಿಜವಾಗ್ಲೂ CETಗೆ ಈಗ ಯಾರು ಹೆಚ್ಚಿನ ಪರಿಶ್ರಮವನ್ನು ಹಾಕ್ತಾರೋ ಅಂಥವರಿಗೆ ಒಳ್ಳೆಯ ಅವಕಾಶ ಇದೆ. ಓಕೆ, ಬ್ಯಾಕ್ ಸ್ಕೋರ್ ಕಡಿಮೆ ಇದ್ದವರಿಗೆ ಏನಾಗುತ್ತೆ, ಒಂದು ಒಳ್ಳೆ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆ CET ಎಷ್ಟು 70% ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನಿಮ್ಮ ಆಯ್ಕೆಯನ್ನು ನಿರ್ಧರಿಸುವ ಪ್ರಮುಖ ಹಂತವಿದು. ಮುಂಚೆ ಹೇಗಾಗ್ತಿತ್ತು ಅಂದರೆ, ಬ್ಯಾಕ್ ಸ್ಕೋರ್ ಜಾಸ್ತಿ ಇದ್ದವರು CETಯಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದರೂ ಕೂಡ ಸೊ ಅಂಥವ್ರು ಬ್ಯಾಕ್ ಸ್ಕೋರ್ ಜಾಸ್ತಿ ಇದ್ದವರೇ ಜಾಬ್ ತೊಗೊಳ್ಳೋಂತಹ ಸಾಧ್ಯತೆ ಇತ್ತು. ಆದರೆ ಇವಾಗ CETನೇ ಜಾಸ್ತಿ ಪರ್ಸೆಂಟೇಜ್ ಹಿಡಿಯೋದ್ರಿಂದ ಪ್ರತಿಯೊಬ್ಬರು ಕೂಡ CETಯಲ್ಲಿ ಅಂಕಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡಿ, ನಿಮ್ಮ ಆಯ್ಕೆಯನ್ನು ನಿರ್ಧರಿಸುವಂತಹ ಪ್ರಮುಖ ಹಂತವಿದು. ಒಟ್ಟು ತೂಕದಲ್ಲಿ ಸಿಂಹಪಾಲು CET ಪರೀಕ್ಷೆಗೆ ನೀಡಲಾಗಿದೆ. ಸೊ ಮೇಜರ್ ಶೇರ್ ಯಾವುದಕ್ಕೆ ಹೋಗುತ್ತೆ ಅಂತ ಅಂದರೆ CETಗೆ. ಕಠಿಣ ಪರಿಶ್ರಮಕ್ಕೆ ಇಲ್ಲಿ ಅತಿ ಹೆಚ್ಚು ಪ್ರತಿಫಲ ಸಿಗಲಿದೆ. ಬ್ಯಾಕ್ ಸ್ಕೋರ್ ಇಲ್ಲಿ ಅಂಥ ಹೊಡೆತ ಕೊಡೋದಿಲ್ಲ. ಮುಂಚೆ ಆದರೆ ಏನಾಗ್ತಿತ್ತು, ಇವಾಗ ರೀಸೆಂಟಾಗಿ ಡಿಗ್ರಿ ಮುಗಿಸಿದವರಿಗೆ, ಅನಂತರ B.Ed ಮುಗಿಸಿದವರಿಗೆ ಹೈ ಪರ್ಸೆಂಟೇಜ್ ಇರ್ತಿತ್ತು. ಬಹಳ ಹಿಂದೆ B.Ed ಮಾಡ್ಕೊಂಡವರು, ಡಿಗ್ರಿ ಮಾಡ್ಕೊಂಡವರು ಪರ್ಸೆಂಟೇಜ್ ಕಡಿಮೆ ಇರ್ತಿತ್ತು. ಸೊ ಅಂಥವ್ರ ಜೊತೆ ಕಾಂಪಿಟೇಷನ್ ಏನಾಗ್ತಿತ್ತು, ಬಹಳ ಟಫ್ ಇರ್ತಿತ್ತು. ಓಕೆ, ಸೊ ಇವಾಗ ಎಲ್ರಿಗೂ ಒಳ್ಳೆಯ ಅವಕಾಶ ಇದೆ. ಬ್ಯಾಕ್ ಸ್ಕೋರ್ ಕಡಿಮೆ ಇರಲಿ ಜಾಸ್ತಿ ಇರಲಿ, ಸೊ ಅದು ನಿಮಗೆ ಅಷ್ಟು ಮ್ಯಾಟ್ರ್ ಆಗಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು 20% ಹಿಡಿತಾರೆ. ಸೊ ನಾನು ನಿಮಗೆ ಇದನ್ನು ಒಂದು ಉದಾಹರಣೆ, ನನ್ನ ಮಾರ್ಕ್ಸನ್ನು ಹಿಡ್ಕೊಂಡು ನಿಮಗೆ ಒಂದು ಉದಾಹರಣೆ ಮೂಲಕ ಎಷ್ಟು ಪರ್ಸೆಂಟೇಜ್ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಪೂರ್ತಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ನಿಮ್ಮ ಅಂಕಗಳನ್ನು ಹಾಕಿ ಇದೇ ರೀತಿ ಲೆಕ್ಕವನ್ನು ಮಾಡ್ಕೊಳ್ಬೋದು. ಓಕೆ, ಸೊ TET ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ 20%ರಷ್ಟು ಅಂಕಗಳನ್ನು ಅಂತಿಮ ಪಟ್ಟಿಗೆ ಸೇರಿಸಲಾಗುತ್ತದೆ. ಓಕೆ, ಇದು ನಿಮ್ಮ ಅಡಿಪಾಯವಾಗಿದೆ. ಸೊ ಈಗ ಯಾರೆಲ್ಲ TET ಅಂಕಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀರೋ ಸೊ ಅಂಥವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗಂತರೂ 130+ ಮಾಡಿದವರಿದ್ದಾರೆ. ಸೊ ಅವ್ರ ಜೊತೆಗೆ ಟಫ್ ಕಾಂಪಿಟೇಷನ್ ಆಗುತ್ತೆ. ಅನಂತರ 100 ಅಬವ್ ಅಂತೂ ಭಾಳ ಜನ ಇದ್ದಾರೆ. ಓಕೆ, ಪದವಿ ಅಂಕಗಳಲ್ಲಿ 8% ಹಿಡಿತಾರೆ. ಮುಂಚೆ 20% ತೊಗೊಳ್ತಾ ಇದ್ರು, ಇದು ಕಡಿಮೆ ಆಗಿದೆ. ಸೊ ಇದು ನಿಮಗೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ. 8%ಗೆ ಇದನ್ನು ಇಳಿಸಿದ್ದಾರೆ. ಓಕೆ, ನಿಮ್ಮ ಪದವಿಯ 3 ವರ್ಷಗಳ ಒಟ್ಟು ಶೇಕಡಾವಾರು ಅಂಕಗಳ 8%ರಷ್ಟು ತೂಕವನ್ನು ನೀಡಲಾಗಿದೆ. ಸೊ ಇದು GPSTR ಎಕ್ಸಾಮ್ ಬರೆಯೋರಿಗೆ. ಓಕೆ,
PSTR ಬರೆಯೋರಿಗೆ PUC ಮಾರ್ಕ್ಸ್ನ ಕೌಂಟ್ ಮಾಡ್ತಾರೆ. ಇನ್ನು B.Ed 2%. ಓಕೆ, ಸೊ ಯಾರು PSTR ಬರೀತಾರೆ ಅವರಿಗೆ D.Ed ಅಂಕಗಳನ್ನು ಪರಿಗಣಿಸ್ತಾರೆ. ಸೊ ಈಗ ನಿಮಗೆ ಪರ್ಸೆಂಟೇಜನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲೊಂದು ಉದಾಹರಣೆ ಇದೆ, ಬಟ್ ನಾನು ನನ್ನ ಅಂಕಗಳನ್ನು ತಿಳಿಸ್ತಾ ನಿಮಗೆ ಇದನ್ನು ಕ್ಲಿಯರಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ಮುಂದಿನ ಒಂದು CETಯಲ್ಲಿ ಎಲ್ರಿಗೂ ಒಳ್ಳೆಯ ಅವಕಾಶ ಇದೆ. 70% CET ಅಂಕಗಳನ್ನೇ ಪರಿಗಣಿಸ್ತಾರೆ. ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ನಮ್ಮ ಬ್ಯಾಕ್ ಸ್ಕೋರ್ ಕಡಿಮೆ ಇದೆ, ನಾವು ಜಾಬನ್ನು ತೊಗೊಳಕ್ಕಾಗುತ್ತೋ ಅಥವಾ ಇಲ್ವೋ ಅನ್ನುವಂಥ ಪ್ರಶ್ನೆನೇ ಇವಾಗಿಲ್ಲ. ಯಾರೆಲ್ಲ ಕಠಿಣ ಪರಿಶ್ರಮ ಹಾಕ್ತಾರೋ CET ಅಂಕಗಳನ್ನು ಹೆಚ್ಚು ಮಾಡ್ಕೊಳ್ತಾರೋ ಸೊ ಅಂಥವರಿಗೆ ಜಾಬ್ ಕಟ್ಟಿಟ್ಟ ಬುತ್ತಿ. CET ಮತ್ತು TET ಅಂಕಗಳು ನಿಮ್ಮ ಈಗ ಕೈಯಲ್ಲಿರುತ್ತೆ. ಓಕೆ, CET ಅಂಕಗಳು ನಿಮ್ಮ ಕೈಯಲ್ಲಿದೆ ಅಂದರೆ ನೀವು ಮಾಡ್ಕೊಳ್ಬೇಕು. ಇಷ್ಟು ಈಗ 400 ಮಾರ್ಕ್ಸಿಗೆ ನಮ್ಮ CET ನಡೆಯುತ್ತೆ. ಸೊ ಅದರಲ್ಲಿ ನಾವು 350+ ತೊಗೊಂಡ್ರೆ ಒಳ್ಳೆ ಸ್ಕೋರನ್ನು ನಾವು ಮಾಡ್ಬೋದು. ಓಕೆ, ಒಳ್ಳೆ ಪರ್ಸೆಂಟೇಜು ಆಗುತ್ತೆ. ನಮ್ಮ ಒಂದು ಫಲಿತಾಂಶ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ನಾವು ನೋಡ್ಬೋದು. ಓಕೆ, ಸೊ ಈಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ನನ್ನ ಅಂಕಗಳನ್ನು ತಿಳಿಸ್ತಾ ಅದನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಂದರೆ 70%ಗೆ ನಾವು CETಯಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಈಗ ಮೊದಲು ನಾವು TET ಅಂಕಗಳನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನನ್ನ TET ಅಂಕಗಳು ಇವಾಗ ಎಷ್ಟಿದೆ ಅಂತ ಅಂದರೆ 117 ಇದೆ. ಓಕೆ, 117. ಸೊ ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಅಂದರೆ 20% ಹಿಡಿತಾರೆ. ಎಷ್ಟಕ್ಕೆ ಅಂತ ಅಂದರೆ 150 ಅಂಕಗಳಿಗೆ ನಾವು TET ಪರೀಕ್ಷೆಯನ್ನು ಬರೆದಿರ್ತೀವಿ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನನ್ನ TET ಅಂಕಗಳು 20%ಗೆ ಎಷ್ಟಾಗುತ್ತೆ? 15.6. ಇದು ನನ್ನ TET ಅಂಕಗಳಾಗುತ್ತೆ. ಓಕೆ, ಸೊ 15.6 ಇದು ನಾನು TET ಅಂಕಗಳನ್ನ 20%ಗೆ ಕ್ಯಾಲ್ಕುಲೇಟ್ ಮಾಡಿದರೆ ಬರುವಂತಹ ಅಂಕಗಳಾಗುತ್ತೆ. ಇನ್ನು ಡಿಗ್ರಿದು ನೋಡೋದಾದರೆ ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಇದನ್ನು ಲಾಸ್ಟಿಗೆ ನಾವು ಟೋಟಲ್ ಮಾಡಬೇಕು. 15.6 ಜೊತೆಗೆ ಡಿಗ್ರಿ ಮತ್ತು B.Ed ಎಷ್ಟು ಬರುತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು CETಯಲ್ಲಿ ನಾನು ಒಂದಿಷ್ಟು ಅಂಕಗಳನ್ನು ಮಾಡ್ಬೋದು ಅನ್ನೋದನ್ನು ಅಂದಾಜಾಗಿ ಇಟ್ಕೊಂಡು ನನ್ನ ಪರ್ಸೆಂಟೇಜನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಈಗ TET ಅಂಕಗಳು ಇಷ್ಟಿದೆ. ನೆಕ್ಸ್ಟ್ ಡಿಗ್ರಿದು ನೋಡೋಣ. ಡಿಗ್ರಿ ನನ್ನ ಟೋಟಲ್ ಸ್ಕೋರ್ ಎಷ್ಟು ಬರುತ್ತೆ ಅಂತ ಅಂದರೆ 2231. ಸೊ ಇಲ್ಲಿ ಎಷ್ಟು ಪರ್ಸೆಂಟ್ ಹಿಡಿತಾರೆ? 8%. ನನ್ನ ಟೋಟಲ್ ಸ್ಕೋರ್ ಅಂದರೆ ಒಟ್ಟು ಅಂಕಗಳು ಪರೀಕ್ಷೆಯ ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ ಅಂದರೆ 3200. ಸೊ 3200ಕ್ಕೆ ನಾನು ಪಡೆದ ಅಂಕಗಳು 2231. ಸೊ ಇದನ್ನು 8%ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂತ ಅಂದರೆ 5.5. ಓಕೆ, ಸೊ ಇವಾಗ TETದಾಯಿತು. TET 15.6 ಆಯಿತು. ಅನಂತರ ಇದು ಡಿಗ್ರಿದು ಎಷ್ಟಾಗುತ್ತೆ? 5.5% ಆಯಿತು. ಓಕೆ, ಸೊ ನೆಕ್ಸ್ಟ್ ಈಗ B.Ed ಅಂತ ನೋಡೋಣ. B.Edಲ್ಲಿ ನಂದು ಸ್ಕೋರ್ ಎಷ್ಟಿದೆ? 802. ಸೊ ಅದನ್ನು ಎಷ್ಟಕ್ಕೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು? 2%ಗೆ. ಅನಂತರ ಎಷ್ಟು ಟೋಟಲ್ ಸ್ಕೋರ್ ಎಷ್ಟು ಅಂದರೆ ನಮ್ಮದು 1000 ನಮ್ಮದು ಅಂಕಗಳಿಗೆ ನಾನು ಪಡೆದಂತಹ ಅಂಕಗಳು 802. ಸೊ ಇದನ್ನು 2%ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತಹ ಸ್ಕೋರ್ ಎಷ್ಟು ಅಂದರೆ 1.6% ಬಂತು. ಓಕೆ, ಸೊ ಈಗ ಇವು ಮೂರು ಜೊತೆಗೆ ಈ ಮೂರು ಅಂಕಗಳು ಅಂದರೆ TET ಅನಂತರ ಡಿಗ್ರಿ ಜೊತೆಗೆ B.Ed ಈ ಅಂಕಗಳ ಜೊತೆಗೆ ನಾನು CETಯಲ್ಲಿ ಒಂದು ವೇಳೆ 350 ಅಂಕಗಳನ್ನು ಮಾಡಿದೆ ಅಂತ ಇಟ್ಕೊಳ್ಳೋಣ. ಓಕೆ, 400 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ನಾನು ಅದರಲ್ಲಿ 350 ಸ್ಕೋರನ್ನು ಮಾಡಿದ್ದೀನಿ. ಸೊ ಅದನ್ನು 70%ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಅಂದರೆ 400ಕ್ಕೆ ನಾನು ಪಡೆದಂತಹ ಅಂಕಗಳು 350. ಸೊ ಅದನ್ನು 70%ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತಹ ಸ್ಕೋರ್ ಎಷ್ಟಾಗುತ್ತೆ ಅಂದರೆ 61.25. ಓಕೆ, ಸೊ ಈಗ ನಾವೇನು ಮಾಡಬೇಕು? ಎಲ್ಲ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಈ 61.25ಗೆ ನಮ್ಮ TET ಅಂಕಗಳು ಎಷ್ಟಿದೆ? ಡಿಗ್ರಿ ಅನಂತರ B.Ed ಏನು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಸೊ ಅದಿಷ್ಟನ್ನು ಟೋಟಲ್ ಮಾಡೋಣ ಈಗ. ಓಕೆ, ಸೊ CET ಅಂಕ 70%ಗೆ ನಂದು ಎಷ್ಟಾಯಿತು? 61.25.
ಓಕೆ. ಅನಂತರ ಟಿ ಇ ಟಿ ಅಂಕಗಳೆಷ್ಟಿತ್ತು 15.6. ಅನಂತರ ಡಿಗ್ರಿದು ಎಷ್ಟಾಗಿತ್ತು 5.5. ಅನಂತರ ಬಿ ಎಡ್ಡಿಂದ ಎಷ್ಟಾಗಿದೆ ಅಂತ ಅಂದರೆ 1.6. ಓಕೆ. ಸೊ ಇದಿಷ್ಟನ್ನು ಕೌಂಟ್ ಮಾಡಿದಾಗ ನನ್ನ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂದರೆ 83.95. ಸೊ ಇಷ್ಟು ಅಂಕಗಳನ್ನು ನಾವು ಗಳಿಸಿದ್ವಿ ಸಿ ಇ ಟಿಯಲ್ಲಿ ಅಂತ ಅಂದರೆ, GPSTR ಎಕ್ಸಾಮಲ್ಲಿ ಇಷ್ಟು ಅಂಕಗಳನ್ನು ನಾವು ಗಳಿಸಿದ್ವಿ ಅಂತ ಅಂದರೆ ಟಾಪ್ ಲಿಸ್ಟಲ್ಲಿ ಇರ್ತೀವಿ. ಓಕೆ. ಯಾಕಂದರೆ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದು ನಾನು 400ಕ್ಕೆ 350 ಅಂಕಗಳನ್ನು ಗಳಿಸಿದ್ರೆ ನನ್ನ ಪರ್ಸೆಂಟೇಜ್ ಎಷ್ಟಾಗುತ್ತೆ 61.25 ಆಗುತ್ತೆ. ಸೊ ಇಷ್ಟು ಅಂಕಗಳನ್ನು ನಾವು ಗಳಿಸಿದರೆ 100% ನಮ್ಮ ಜಾಬ್ ಆಗುತ್ತೆ. ಅದಕ್ಕೋಸ್ಕರನೇ 400ಕ್ಕೆ ಆದಷ್ಟು ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಸಿ ಇ ಟಿನೇ 70%ಅನ್ನು ಹಿಡ್ಕೊಳ್ತಾರೆ. ಸೊ ಹಾಗಾಗಿ ನೀವು ಈ ಸಲ ಸಿ ಇ ಟಿಗೆ ಎಫರ್ಟ್ ಹಾಕಿದರೆ 100% ಜಾಬ್ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಕ್ಯಾಲ್ಕುಲೇಷನ್ ಮಾಡೋದು. ಈಗ ನಾನೇನು ನನ್ನ ಅಂಕಗಳನ್ನು ಹಾಕಿದ್ನೋ ಅದೇ ರೀತಿ ನೀವು ನಿಮ್ಮ ಅಂಕಗಳು ಹಾಕಿ ನೀವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಬ್ಯಾಕ್ ಸ್ಕೋರ್ ಎಷ್ಟಾಗುತ್ತೆ ಅಂತಂದು ಲೆಕ್ಕ ಮಾಡ್ಬೋದು. ಸೊ ನನ್ನ ಇವು 3 ಕೌಂಟ್ ಮಾಡಿದಾಗ ನನ್ನ ಬ್ಯಾಕ್ ಸ್ಕೋರ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇವು 3ನ್ನ ಕೌಂಟ್ ಮಾಡಿದಾಗ ನನ್ನ ಸ್ಕೋರ್ ಎಷ್ಟಾಗುತ್ತೆ, ಬ್ಯಾಕ್ ಸ್ಕೋರು 22.704. ಓಕೆ. ಸೊ ಇದು 30%ಗೆ ನಂದು ಎಷ್ಟಿದೆ ಇವಾಗ 22.704 ಇದೆ. ಸೊ ನಿಮ್ಮದು ಎಷ್ಟಾಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ. ಇದರ ಜೊತೆಗೆ ನಿಮ್ಮ ಸಿ ಇ ಟಿ ಅಂಕಗಳು ಎಷ್ಟಾಗುತ್ತೆ ಅನ್ನೋದು ನಿಮ್ಮ ಜಾಬನ್ನು ನಿರ್ಧಾರ ಮಾಡುತ್ತೆ. ಸೊ ಇದಿಷ್ಟು ನಿಮಗೆ ಕ್ಲಿಯರಾಗಿ ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನಿವಾಗ GPSTR ಸ್ಕೋರನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದೆ. ಯಾಕಂದರೆ ನಂದು ಡಿಗ್ರಿ ಬಿ ಎಡ್ ಆಗಿರೋದ್ರಿಂದ ಇದೇ ರೀತಿ ಸೇಮ್ ನೀವು PSTR ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದನ್ನು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಅಥವಾ ನಿಮಗಿದು ಇಲ್ಲೇ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದರೆ ಸೊ ನೆಕ್ಸ್ಟ್ ಮುಂದಿನ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋವನ್ನು ನೆನ್ನೆನೇ ಮಾಡಬೇಕಾಗಿತ್ತು, ಬಟ್ ಕೆಲವೊಂದು ನನ್ನ ಪರ್ಸ್ನಲ್ ವರ್ಕ್ಗಳಿರೋದ್ರಿಂದ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಟೆಲಿಗ್ರಾಮಲ್ಲಿ ಅಪ್ಡೇಟನ್ನು ಮಾಡಿದ್ವಿ. ಓಕೆ. ಸೊ ಇದಿಷ್ಟು ಕ್ಲಿಯರಾಗಿ ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ. ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗುತ್ತೆ, 30%ಗೆ ನಿಮ್ಮ ಬ್ಯಾಕ್ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ತಿಳಿಸಿ. ಕಾಂಪಿಟೇಷನ್ ಅಂತೂ ಇರುತ್ತೆ. ಈಗ ಮುಂಚೆ ಪರ್ಸೆಂಟೇಜ್ ವೈಸ್ 1-2% ವೈಸ್ ಏನಾಗ್ತಿತ್ತು, ಕಾಂಪಿಟೇಷನ್ ಆಗ್ತಿತ್ತು. ಇವಾಗ ಸಿಂಗಲ್ ಡಿಜಿಟಲ್ ಕೂಡ ಕಾಂಪಿಟೇಷನ್ ಆಗುತ್ತೆ. ಸೊ ಅದರಿಂದ ಸಿ ಇ ಟಿಯಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ 70% ಅನ್ನೋದು ಅದೇನು ಸಣ್ಣ ವಿಷಯ ಅಲ್ಲ. 70% ಸಿ ಇ ಟಿನೇ ಹಿಡಿತಾರೆ. ಹಾಗಾಗಿ ಸಿ ಇ ಟಿಯಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದ್ರಿ ಅಂತಂದರೆ ಎಷ್ಟೇ ಬ್ಯಾಕ್ ಸ್ಕೋರ್ ಇಲ್ಲಿ ಜಾಸ್ತಿ ಬ್ಯಾಕ್ ಸ್ಕೋರ್ ಇದ್ದರೂ ಕೂಡ ಅಂಥವ್ರನ್ನ ಬದಿಗಿಟ್ಟು ನೀವು ಜಾಬನ್ನು ತಗೊಳ್ಬೋದು. ಓಕೆ. ಸೊ ಈ ಒಂದು ಒಳ್ಳೆಯ ಅವಕಾಶವನ್ನು ಬಳಸ್ಕೊಳ್ಳಿ. ನಿಮ್ಮ ಗುರಿಯನ್ನು ಮುಟ್ಟುವಂತಹ ಪ್ರಯತ್ನವನ್ನು ಮಾಡಿ. ಎಲ್ರಿಗೂ ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.